ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಊರಲ್ಲಿದ್ದೀನಿ. ಈಗ ನೀವು ನೋಡ್ಬೋದು ನಮ್ಮ ಕಾಲೇಜ್ ಎಲ್ಲ ಸೀನಿಯರ್ಸ್ ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ. ಎಲ್ಲ ನಮ್ಮ ತೋಟದಲ್ಲೇ ಇದ್ದಾರೆ. ಎಲ್ಲ ಬಂದಿದ್ದಾರೆ. ಬೊಪ್ಪಣ್ಣಲ್ಲಿ ನರ್ಸರಿ ಇದೆ ಅಲ್ಲ, ನರ್ಸರಿಲಿ ಗಿಡದ ಫೋಟೋಸ್ ಎಲ್ಲ ತಗೋ ಕೂತಿದ್ದಾರೆ. ಶ್ರವಣ, ಹೆಂಗಿದೆ ನಮ್ಮ ತೋಟ? ವರುಣ್ ಭಾಯ್ ಏನ್ ಹೇಳ್ತೀರಾ? ತುಂಬಾ ಚೆನ್ನಾಗಿದೆ. ಐ ಆಮ್ ಫೀಲಿಂಗ್ ದ ವೈಬ್. ಐ ಆಮ್ ಅ ನ್ಯಾಚುರಲಿಸ್ಟ್. ಆನೆಗೆ ತುಂಬಾ ವೇಟ್ ಮಾಡ್ತಿದ್ದೀನಿ. ಆನೆ ಮತ್ತೆ ಚೀತಾ ಎಲ್ಲ ಬರುತ್ತಂತೆ, ತುಂಬಾ ಕಾಯ್ತಿದ್ದೀವಿ ಬರ್ಲಿ ಅಂತ. ನಿಮ್ಗೆ ಯಾರೋ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಚೀತಾ ಬರುತ್ತೆ ಬಟ್ ಆನೆ ಬರಲ್ಲ. ಇದು 2 ಕಾಲ ಆನೆ ಇದು. ಗಾಯ್ಸ್, ಈಗ ಏಲಕ್ಕಿ ಗಿಡ ತೋರಿಸಿ ಅಂದ್ರು. ಏಲಕ್ಕಿ ಗಿಡ ತೋರ್ಸಕ್ಕೆ ಎಲ್ಲಾರ್ಗು ಕರ್ಕೊ ಬಂದಿದ್ದೀನಿ. ಇಲ್ಲೇ ಏಲಕ್ಕಿ ಇದೆ ಗಿಡ. ನೋಡಿ, ಇಲ್ಲಿ ಬರುತ್ತೆ ನೋಡಿ, ಇದೇ ಏಲಕ್ಕಿ ಗಿಡ. ಹಾ, ಕೆಳಗಡೆ ಬರುತ್ತೆ ಬುಡದಲ್ಲಿ. ಹಾ, ಫಾರ್ಮ್. ಬಿಸ್ಕೆಟ എങ്ങനെയുണ്ട്? ವೆದರ್ ಮಸ್ತ್ ಐತ್ರಿ ಫಾರ್ಮ್. ಉತ್ತರ ಕರ್ನಾಟಕದ ಕಡೆ ಅಂತೂ ನೋಡಕ್ ಸಿಗಂಗಿಲ್ಲ ಇಂಥ ಫಾರ್ಮ್. ನೋಡೋದಿಲ್ಲ ಮೈಸೂರು ಕಡೆ. ಅದೇ ನಮ್ಗೆ ವಿಘ್ನೇಶ್ ಬಗ್ಗೆ ಎಲೆ ಅಡಿಕೆ ಹಾಕೊಟ್ಟಿದೀವಿ, ತಿಂತಿದ್ದಾರೆ. ಅಡಕೆ ಬೇಯಿಸಿಲ್ಲ, ಹಂಗೆ ತಿಂತಿದ್ದಾರೆ. ಹೆಂಗಿದೆ? ಗುಡ್. ಜನ ಎಂತ ಜನ ನೋಡಿ. ಅಲ್ಲ ಗಾಯ್ಸ್, ಇದು ಪೆಪ್ಪರ್ದು ಎಲೆ ಅಡಿಕೆ ಅಂತ ಹಾಕೊಟ್ಟಿದೀವಿ, ತಿನ್ಬಿಟ್ಟಿದ್ದಾರೆ. ತಿನ್ಬೋದು. ಇರು ಟೇಸ್ಟ್ ಕ್ಲೀನ್ ಆಗಿ ಹೆಂಗಿದೆ ಗೊತ್ತಾ? ಇದು ಪೆಪ್ಪರ್ ಇನ್ನು ಡ್ರೈ ಆಗಿರಲ್ಲ ತಾನೆ, ಒಂಥರ ಇಲೈಚಿ ಸ್ಮೆಲ್ ಬರ್ತದೆ ಇದ್ರಲ್ಲೂ. ತಲೆಗೆ ಬಿಲ್ಲೈತಿ. ನಶಾ 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 ಸಸ್ತೆ ನಶೆ. ಗಾಯ್ಸ್, ಈಗ ನಾವ್ ಇಲ್ಲಿ ಕಾಫಿ ಡಿಸ್ಕಷನ್ ಮಾಡ್ತಿದ್ವಿ. ನಮ್ ಬಿಷನ್ ಬ್ರೋಗೆ ಫ್ರೆಶರ್ಸ್ ಮಾಡೋ ಡ್ಯಾನ್ಸ್ ಚಿಂತೆ. ವಿಘ್ನೇಶ್ ಭಾಯ್, ಯಾವ ಸ್ಟೆಪ್ ಕಲ್ತಿರೋದು? ಮಾಡಿ ಯಾವ ಸ್ಟೆಪ್? ಪಪ್ಪಣ್ಣ ಮಾಡ್ದ. ಗಾಯ್ಸ್, ಈಗ ನಮ್ದು ಮೆಣಸಿನ ತೋಟ ಎಲ್ಲ ನೋಡಾಯ್ತು. ಈಗ ಅಡಿಕೆ ತೋಟದಲ್ಲಿ ಫ್ರೂಟ್ಸ್ ಹಾಕಿದ್ದೀವಿ, ಫ್ರೂಟ್ಸ್ ನೋಡಕ್ ಹೋಗ್ತಿದ್ದೀವಿ. ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಈ ತೋಟದಲ್ಲ ಕೆಳಗಡೆ ಸೈಡು ನಮ್ದು ಫ್ರೂಟ್ಸ್ ಎಲ್ಲ ಬರುತ್ತೆ. 10-15 ಥರ ಏನೋ ಫ್ರೂಟ್ಸ್ ಇದೆ. ಯಾವ ಫ್ರೂಟ್ಸ್ ಹಾಕಿದ್ದಾರೆ ನನಗೂ ಗೊತ್ತಿಲ್ಲ, ಅಷ್ಟು ಫ್ರೂಟ್ಸ್ ಇದೆ. ಬಟ್ ಬಟರ್ ಫ್ರೂಟ್, ಸಪೋಟ, ಆಮ್ಲ, ಮತ್ತು ಇನ್ನೂ ಸುಮಾರು ಥರದ ಫ್ರೂಟ್ಸ್ ಹಾಕಿದ್ದಾರೆ. ಬ್ಲೂಬೆರಿ, ಬ್ಲ್ಯಾಕ್ಬೆರಿ ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀವಿ, ಎಲ್ಲ ಹಾಕ್ಬಿಟ್ಟಿದ್ದೀವಿ. ರಿಸಲ್ಟ್ ಬರೋಕ್ಕೆ ವೇಟ್ ಮಾಡ್ತಿದ್ದೀವಿ ಅಷ್ಟೇ. ಒಂದು 6-7 ತಿಂಗಳಾಗಿದೆ ಫ್ರೂಟ್ಸ್ ಗಿಡಗಳೆಲ್ಲ ಹಾಕಿ. ಬಟರ್ ಫ್ರೂಟ್ಸ್ ಹಾಕಿದ್ದೀವಿ, ಬಟ್ ಬಟರ್ ಫ್ರೂಟ್ಸ್ ನಮಗೆ ಬರ್ತಿದೆ. ಲಾಸ್ಟ್ ಈಗ ಆಗಸ್ಟಲ್ಲೇನೋ ಬಂದಿತ್ತು, ಸೆಪ್ಟೆಂಬರಲ್ಲಿ ಬಂದಿತ್ತು. ಈಗ ನೆಕ್ಸ್ಟ್ ಸೆಪ್ಟೆಂಬರ್ ಗಂಟ ವೇಟ್ ಮಾಡಬೇಕು. ನೀವು ನೋಡ್ಬೋದು ನಮ್ಮ ತೋಟ ಹಿಂಗಿದೆ. ಗಾಯ್ಸ್, ಎಲ್ಲ ಅಲ್ಲಿ ಜೊತೆಲಿ ಬರ್ತಾ ಇದ್ದಾರೆ. ಬೊಪ್ಪಣ್ಣ ಒಬ್ಬರೇ ಓಡಾಡ್ತಾ ಇದ್ದಾರೆ. ಕ್ಲೀನಾಗಿ ತೋಟನ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಅವರೊಬ್ಬರೇ ಪ್ರತಿಯೊಂದು ಅಬ್ಸರ್ವ್ ಮಾಡಿ ನೋಡ್ಕೊಂಡು ಓಡಾಡ್ತಾ ಇದ್ದಾರೆ. ಯಾಕಂದರೆ ಅವರು ಕೂರ್ಗಿ, ಅವ್ರ ಕಡೆನೂ ಇದೇ ಥರ ಫುಲ್ ಎಸ್ಟೇಟ್ಗಳಿರುತ್ತಲ್ಲ, ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ ಅವರು. ಏನು ಬೊಪ್ಪಣ್ಣ, ನಿಮ್ಮ ಕೂರ್ಗು ನಮ್ಮದು ತೋಟ ಹೆಂಗಿದೆ? ಹಾಂ, ದೊಡ್ಡದಾಗಿ ಇರ್ತವೆ. ಚೆನ್ನಾಗಿದೆ, ಒಂಥರ ನೋಡೋಕೆ ಖುಷಿ ಆಗುತ್ತೆ. ನಮ್ಮ ಕಡೆ ವೆದರ್ ಥರನೇ ಇರುತ್ತೆ ಇದು ಇವಾಗ. ಆದರೆ ನನಗೆ ಆಶ್ಚರ್ಯ ಅಂದರೆ ಇದು ಪೆಪ್ಪರ್ಸ್ಗಳು. ಹಾಂ, ಇಷ್ಟು ಲೆವೆಲಲ್ಲಿ ಇದೆ ಪೆಪ್ಪರ್ಸು. ಸಿಲ್ವರು ಪೆಪ್ಪರ್ ನಿಮ್ಮ ಸೈಡ್ ಎಷ್ಟು ವರ್ಷಕ್ಕೆ ಈ ಥರ ಬರುತ್ತೆ? ಇದು ಇಷ್ಟು ಹೈಟ್ ಅಂದರೆ ಒಂದು 10 ವರ್ಷ ಆಗ್ಬೋದು. 10 ವರ್ಷಕ್ಕೆ ಬರುತ್ತೆ ಇಷ್ಟು ಹೈಟಿಗೆಲ್ಲ. ಹೈಟು ಇಷ್ಟು ದಪ್ಪ ಅಗಲ ಎಲ್ಲ 10-12 ವರ್ಷ ಆಗುತ್ತೆ. ನಮ್ದು 8 ವರ್ಷ ಇದು. ಅದೇ ನಾನು ಯೋಚನೆ ಮಾಡಿದೆ, ಇದು ಬೇಗ ಬೆಳೆದಿದೆ ಅಂತ. ಕಾಫಿ ಗಿಡ ಅಷ್ಟೇ ನೋಡು. ಕಾಫಿ ಗಿಡ ನಾವು ಟಾಪ್ ಹೊಡೆದ್ ಬಿಡ್ತೀವಲ್ಲ, ಹೈಟ್ ಬೆಳೆಯಕ್ ಬಿಡ್ತಿಲ್ಲ ನಾವು. ನಮ್ಮ ಕಡೆ ಅಷ್ಟೇ
ಎಷ್ಟು ವರ್ಷ ಗಿಡ ಅದು ಸೇಮ್ ಒಂದು 5-6-7 ವರ್ಷ ಆಯ್ತು. 7 ವರ್ಷದ್ದು. ಗೈಸ್ ಈಗ ನಮ್ಮ ಬಿಷನ್ ಚೇಟಿಂಗೆ ಎಳ್ನೀರ್ ಕೀಳಕ್ಕೆ ಹತ್ತಿಸ್ತಿದೀವಿ. ಒಂದು ಕಿತ್ ನೋಡಿ, ಎಳ್ನೀರ್ ಇದ್ರೆ ಕುಡಿಯೋದ, ಇಲ್ಲ ಕಾಯಿ ಇದ್ರೆ ಬೇಡ. ತಿರುಗಿಸಿ ಅಲಾಗ್ದಗ್ರಫನ್ ನೀರ್ ಸೌಂಡ್ ಬರ್ತಿದ್ಯಾ? ಸೋಣ ಅಂದ ಎಳ್ನೀರು ಎಳ್ನೀರು ನಾರಲ್ಲದು. ಈಗ ಗೈಸ್ ಈಗ ಎಳ್ನೀರೆಲ್ಲ ಕಿಳ್ತಿದೀವಿ. ವೆಪನ್ ತಗೊಬರಕ್ ಹೋಗ್ತಿದಾರೆ ಮಚ್ಚು. ಅಲ್ಲಿ ಶೆಡ್ ಅಲ್ಲಿ ಇದೆ ವೆಪನ್, ಶೆಡ್ ಇಂದ ವೆಪನ್ ಎತ್ಕೊ ಬರಕ್ ಹೋಗ್ತಿದ್ದಾರೆ. ಎಳ್ನೀರೆಲ್ಲ ಕಿತ್ತಿದ್ದಾರೆ. ನಮ್ಮ ಜಮೀನಲ್ಲಿ ಜಾಸ್ತಿ ಎಳ್ನೀರ್ ಮರ ಇಲ್ಲ, ಲೆಕ್ಕದಿಂದ ಹಾಕಿದೀವಿ. ಆ ಕಡೆ ಸೈಡಿಗೆ ಹಾಕಿದೀವಿ, ಇನ್ನು ಅದ್ರಲ್ಲಿ ಬಂದಿಲ್ಲ. ಒಂದು 35 ಹಾಕಿದೀವಿ. ಇಲ್ಲೊಂದು ಈಗ ಎಳ್ನೀರ್ ಬರೋದು ಒಂದು 10 ಗಿಡ ಆಗಿದೆ ಅಷ್ಟೇ. ಎಳ್ನೀರ್ ಕೀಳಕ್ಕೆ ಫುಲ್ ವೈಬ್ಸ್ ಅಲ್ಲಿ ಇವರು ಆನೆ ಮೇಲೆ ಅಂಬಾರಿ, ಆಡು ಜಂಬು ಸವಾರಿ ಅಂತ ಫುಲ್ ವೈಬ್ಸ್ ಅಲ್ಲಿ ಎಳ್ನೀರ್ ಕೀಳ್ತಾ ಇದಾರೆ. ಯೂನಿವರ್ಸಿಟಿ ಮುಂದೆ ಒಂದು ಅಂಗಡಿ ಓಪನ್ ಮಾಡ್ಕೊಡ್ತಿದೀವಿ. ಈಗ ಎಲ್ಲ ಗ್ರೂಪ್ ಫಂಡಿಂಗ್ ಮಾಡ್ತಿದೀವಿ. LLB ಎಳ್ನೀರ್ವಲ್ಲ, LLB ಎಳ್ನೀರ್ವಲ್ಲ. ನೋಡುವೇನು 6 ಸಲ ಹೊಡಿತಾರೆ. ತಾಂಬಡೆ ಶಕಲ ಕಲ 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 ಮುಖ ನೋಡಲಿ. 3 ಜನ ಮರ್ಡರ್ ಮಾಡ್ಬೋದಿಲ್ವಾ ಅದು ನೋಡಲಿ. ಎರಡು ಕೊಡೋದು ಮತ್ತೆ ಫುಲ್ ಆಗೋಯ್ತು. ಗಾಯ್ಸ್ ಈಗ ತೋಟ ಎಲ್ಲ ಸುತ್ತಾಡಾಯ್ತು. ಈಗೆಲ್ಲ ಹೊರಡ್ತಿದೀವಿ. ಅಲ್ಲಿ ಚಿಕನ್ಗೆ ಹೇಳಿದ್ದು, ಚಿಕನ್ ಎಲ್ಲ ರೆಡಿ ಆಗಿದೆ. ಟೌನ್ಗೆ ಹೋಗಿ ಚಿಕನ್ ಇಸ್ಕೊಂಡು ಮನೆಗೆ ಕೊಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಹೇಳಬೇಕು. ಅಲ್ಲಿಂದ ಬಾವಲಿ ವಯನಾಡ್ ಬಾರ್ಡ್ರಿಗೆ ಹೋಗ್ತಿದ್ದೀವಿ. ಅಲ್ಲಿ ಫಾರೆಸ್ಟ್ ಇದೆ, ಫಾರೆಸ್ಟ್ ಏರಿಯಾ ನೋಡ್ಕೊಂಡು ಬರ್ತೀವಿ. ಮನೆಗೆ ಈಗ ಮ್ಯಾರಿನೇಟ್ ಮಾಡೋಕ್ಕೆ ಕೊಡೋಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಎಲ್ಲ ಫೋಟೋಶೂಟ್ ನಡೀತಿದೆ. ಹೆಲೋ ಗೈಸ್, ಈಗ ನಾವೆಲ್ಲರೂ ಈಗ ಬಾವಲಿ ಹೊರಡ್ತಿದ್ವಿ. ಬಾವಲಿ ಎಲ್ಲಿ ಬರುತ್ತೆ ಅಂತೀರಾ? ವಯನಾಡ್ ಬಾರ್ಡ್ರ್ ಅದು. ಇಲ್ಲಿ ಹಿಂದ್ಗಡೆನೂ ಗಾಡಿಗಳಿದೆ, ಮುಂದ್ಗಡೆನೂ ಗಾಡಿಗಳಿದೆ. ವ್ಲಾಗಿಂಗ್ ಮಾಡಬೇಕು ಅಂತ ಎಲ್ಲರಿಗೂ ನಿಲ್ಲಿಸ್ಬಿಟ್ಟಿದ್ದೀನಿ. ಈಗ ಇಲ್ಲಿಂದ ಹೊರಡ್ತೀನಿ. ವಿಡಿಯೋ ಬೇಕಲ್ಲ, ಕಾಂಟೆಂಟ್ ಏನು ಮಾಡೋಕ್ಕಾಗಲ್ಲ. ಸರಿ, ಹೋಗ್ತಾ ಹೋಗ್ತಾ ಸಿಗ್ತಾ ಇರೋದ ಕಾಡ್ ಹತ್ರ ಎಂಟ್ರಿ ಕೊಡ್ತೀವಿ. ನಮ್ಮ ಕಾಕನಕೋಟೆ ಫಾರೆಸ್ಟ್ ಅಂತ ಇದೆ, ನಾಗರಹೊಳೆ ಫಾರೆಸ್ಟ್, ಅಲ್ಲಿಗೆ ಹೋಗ್ತೀವಿ. ಹಂಗೆ ಸಿಗ್ತಾ ಇರೋದ. ಈಗ ನಾವು ನಮ್ಮ ಕಾಕನಕೋಟೆ ಫಾರೆಸ್ಟಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಎಲ್ಲರೂ ಫಾರೆಸ್ಟ್ ನೋಡ್ಬೋದು ನೀವು. ಫಾರೆಸ್ಟಿಗೆಲ್ಲ ಎಂಟ್ರಿ ಕೊಟ್ಟಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ಕೊಡಲಿಲ್ಲ, ಪರ್ಮಿಷನ್ ಇಲ್ಲ ಅಂದರು. ಅದಕ್ಕೆ ಎಂಟ್ರಿ ಆಗಿ ಅಲ್ಲಿ ಒಂದು ಟಿಕೆಟ್ ಹಾಕಿಸ್ಬೇಕು, ಫಾರೆಸ್ಟ್ ಎಂಟ್ರಿ ಟಿಕೆಟ್ ಹಾಕಿಸ್ಕೊಂಡು ಎಲ್ಲ ಈಗ ಹೊರಡ್ತಿದ್ದೀವಿ. ನೋಡ್ಬೋದು ನೀವು ಫಾರೆಸ್ಟ್ ಈಗ ಎಂಟ್ರಿ ಕೊಟ್ಟಿದ್ದೀವಿ. ಈ ಫಾರೆಸ್ಟ್ ಬಂದ್ಬಿಟ್ಟು 19 ಕಿಲೋಮೀಟರ್ಸ್ ಇದೆ. ಈ ಫಾರೆಸ್ಟ್ ಬಂದ್ಬಿಟ್ಟು ಟೋಟಲ್ 19 ಕಿಲೋಮೀಟರ್ಸ್ ಇದೆ. ಹೋಗ್ತಾ ಹೋಗ್ತಾ ನೋಡ್ತಾ ಇರ್ಬೋದು. ಗಾಯ್ಸ್ ಬಂದ ತಕ್ಷಣ ಘಾಟಿ ಸಿಕ್ಕಿದೆ, ನೋಡ್ಬೋದು ನೀವು. ಎಂಟ್ರೆನ್ಸ್ ಅಲ್ಲೇ ಘಾಟಿ ಸಿಕ್ಕಿದೆ, ನೋಡ್ಬೋದು. ಗಾಯ್ಸ್ ಈಗ ನಾವು DB ಕುಪ್ಪೆ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಎಲ್ಲರೂ ಫೋಟೋಸ್ ತಗೊಳಕ್ಕೆ ಇಳಿದಿದ್ದಾರೆ ಗಾಡಿಗಳಿಂದ. ಎಲ್ಲರೂ ಫೋಟೋಸ್ ತಗೋತಿದ್ದಾರೆ. ಇಲ್ಲಿಂದ ಲೆಫ್ಟ್ ತಗೋ ಹೋದ್ರೆ DB ಕುಪ್ಪೆ ಸಿಗುತ್ತೆ. ಅಲ್ಲೂ ಒಳ್ಳೆ ದೊಡ್ಡ ಟೌನೇ ಇದೆ, ಫುಲ್ ಪಾಪ್ಯುಲೇಷನ್ ಚೆನ್ನಾಗಿದೆ. ಎಲ್ಲರದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ರೋಡಲ್ಲಿ? ಜಾಸ್ತಿ ಏನೂ ಇಲ್ಲ. ಇಲ್ಲಿ MLA ಬೈಕೋತಿದ್ದಾರೆ ಅಷ್ಟೇ. ಹ್ಯೂಮನ್ ಬಾಡಿಲಿ ಗ್ಲೂಟ್ಸ್ ಅಂತ ಒಂದು ಇರ್ತದೆ, ಅದು ಊಸ್ಟ್ ಆಗಿದೆ. ಪ್ಲೀಸ್ ರೋಡ್ ಸರಿ ಮಾಡಿ. ಏನಿಲ್ಲ, ಜಾಸ್ತಿ ಏನಿಲ್ಲ ಅನ್ಸುತ್ತೆ. MLA ಬೈತಿದ್ದಾರೆ ಅಷ್ಟೇ. MLA ಯಾವನಿಲ್ಲ, MLA ಅಂತ ಪಣ ಫೋಟೋ ತಗೋತಿದ್ದಾರೆ. ಗೈಸ್ ಈಗ ಟೀ ಕುಡಿಯಕ್ಕೆ ಬಂದಿದ್ವಿ. ಶ್ರವಣ, ಟೀ ಕುಡಿಯಕ್ಕೆ ಎಷ್ಟು ದೂರ ಬಂದಿದ್ದೀವಿ? ಹಿಮಾಲಯ ಬರ್ತಿದ್ದೀವಿ. ಒಂದು 25 ಕಿಲೋಮೀಟರ್ ಬಂದಿಲ್ವಾ? ಯಾವುದೋ ಹಗರಣದಲ್ಲಿ ಸಿಕ್ಕಾಕೊಂಡ ಅಲ್ವನ. 25 ಕಿಲೋಮೀಟರ್ ನಮ್ಮ ಪರ್ಪಸ್ ಟೀ ಜೊತೆ ಉಳ್ಳಿ ವಡೆ ತಗೊಂಡಿದ್ದಾರೆ. ವಡೆ ತಿಂದಿದ್ದೀವಿ.
ಆದ್ರೆ ಡ್ರೈವ್ ಬರ್ತಿದೆ. ಜಸ್ಟ್ ವಡೆ ತಿಂದಿದೆ, ಡ್ರೈವ್ ವರ್ತ್ ಅಂತಿದ್ದಾರೆ. ಈಗ ಟೀ ಐತೆ, ಇದು ನಯ್ಯಪ್ಪ ಐತೆ, ಇನ್ನು ತಿನ್ನದ ಒಂದೊಂದಾಗಿ. ಉಳ್ಳಿ ವಡನಾ? ಉಳ್ಳಿ ವಡಕ್ಕೆ ಇದಾಕ್ಬೇಕು. ಉಳ್ಳಿ ವಡ ಇನ್ಯಾರಿಗೆ ಬೇಕು? ಇನ್ನು 2 ನಯ್ಯಪ್ಪನಾ? ನಯ್ಯಪ್ಪ ಒಂದು ಪಯಂಬೂರಿಲ್ಲ. ಹಾಂ ನಯ್ಯಪ್ಪ ಹಾಂ ஒரு நையப்போ 3 நைய गुड़ का अच्छा रहा था उसे इसलिए उसमें लिया ಅವರು ಟೇಸ್ಟ್ ಮಾಡಿ ತಿಂತಾರಂತೆ. ನಯ್ಯಪ್ಪ ಕೇರಳ ಸ್ವೀಟ್ ಬೆಲ್ಲದಲ್ಲಿ ಮಾಡ್ತಾರೆ, ಸಗದಾಗಿರುತ್ತೆ. Popana, do you want to say something about ಉಳ್ಳಿ ವಡ? ಶುಂಠಿ ಇದೆ, ಅದು ಖುಷಿ ನನಗೆ. ಇದರಲ್ಲಿ ಚೆನ್ನಾಗಿದೆ, ಒಂದೆಲ್ಲ ಟೇಸ್ಟ್ ಬರ್ತಿದ್ಯಾ? ಬರ್ತು ಲಾಂಗ್ ಟ್ರಾವೆಲ್ ಬರ್ತಿದೆ. ಕ್ಯಾ ಉಳ್ಳಿ ವಡ? ಮುಸ್ದಲ್ಲ ಡಗಲ್ छोड़ ಗೈಸ್, ಈಗ ಎಲ್ಲ ಟೀ ಕಾಫಿ ತೊಗೊಂಡಿದ್ದಾರೆ. ಎಲ್ಲ ಟೀ ಕಾಫಿ ತೊಗೊಂಡ್ರು, ಉಳ್ಳಿ ವಡ, ಪಯಂಬೂರಿ, ನಯ್ಯಪ್ಪ ಎಲ್ಲ ತೊಗೊಂಡ್ರು, ಎಲ್ಲ ತಿಂದಿದ್ದಾರೆ. ಎಲ್ಲ 2-3 ತಿಂದಿದ್ದಾರೆ. ಚೆನ್ನಾಗಿ ಅನಿಸಿದೆ, ಎಲ್ಲ ವರ್ತ್ ಇಟ್. ನೀವೇನಾದರೂ HD ಕೋಟೆಯಿಂದ ಹೋಗೋ ಮಾನಂದವಾಡಿ, ಇದು ಮೈಸೂರು ಟು ಮಾನಂದವಾಡಿ MM ರೋಡಲ್ಲಿ ಇದೊಂದು ಇದು ಬಾವಲಿಯಿಂದ ಸ್ವಲ್ಪ ಹಿಂದೆ ಇದು ಚಿಕ್ಕ ಅಂಗಡಿ ಸಿಗುತ್ತೆ, ವರ್ತ್ ಇಟ್ ಅಂದ್ಕೊಳ್ಳಿ. ನಾನು ಚಿಕ್ಕ ವಯಸ್ಸಿಂದಾನು ಬರ್ತಿದ್ದೀನಿ ಇಲ್ಲಿಗೆ, ಯಾಕಂದರೆ ನಾವಿಲ್ಲೇ ಲೋಕಲ್ ಐಟ್ಸ್ ಅಲ್ವಾ. ಇಲ್ಲಿದು ಉಳ್ಳಿ ವಡ ಅಂತ ಮಿಸ್ಸೇ ಮಾಡೋಕೆ ಹೋಗ್ಬೇಡಿ, ಸಕ್ಕತ್ತಾಗಿರುತ್ತೆ. ಬಿಸ್ಕೆಟ ಹೆಂಗೇನುಂಟು ಉಳ್ಳಿ ವಡ? ಅಡಿಪೊಳಿ. ಜ್ಯೂಸ್ ಎಲ್ಲ ತೊಗೊಂಡಿದ್ದಾರೆ. ಹಂಗೆ ಮಿಕ್ಚರು ಇದು ಕೇರಳ ಸ್ಪೆಷಲ್ ಮಿಕ್ಚರ್, ಚೆನ್ನಾಗಿರುತ್ತೆ ಈ ಮಿಕ್ಚರ್. ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ ಮಿಕ್ಚರ್. ಅದು ಚೆನ್ನಾಗಿದೆ ಗಾಯ್ಸ್. ಈಗ ಬಾವಲಿಲಿ ಒಂದು ಮಸೀದಿ ಇತ್ತು, ಮಸೀದಿಯಿಂದ ಒಳಗಡೆ ಬಂದಿದ್ದೀವಿ. ಇಲ್ಲಿ ಒಂದು ಲೇಕ್ ಇದೆ. ಈ ನೀರು ಬಂದ್ಬಿಟ್ಟು ಬೆಟ್ಟದಿಂದ ಡೈರೆಕ್ಟ್ ಬರುತ್ತೆ. ಇದೆ ನೋಡಿ, ಕರ್ನಾಟಕ ಮತ್ತು ಕೇರಳ ಬಾರ್ಡರ್ದು ನೀರು. ಆ ಕಡೆ ಕಾಣಿಸ್ತಿದೆಯಲ್ವಾ, ಅದೇ ಕರ್ನಾಟಕ. ಈ ಕಡೆ ನಾವು ಕೇರಳದಲ್ಲಿ ನಿಂತಿದ್ದೀವಿ ಈಗ. ಹಾಂ, ಅದು ಕರ್ನಾಟಕ, ಅದು ಕರ್ನಾಟಕ. ನಾವು ನಿಂತಿರೋದು ಕೇರಳ. ಅಲ್ಲಿ ಏನ್ ಸಮಾಚಾರ ಇದೆ ಭಕ್ಷಣ ಎಂದೆಲ್ಲ ವಿಶೇಷ ಬಂದದ್ದು ಇಲ್ಲಿ. ಊಟ ಆಯ್ತಾ? ಭಕ್ಷಣ ವರ್ಷ ಇಚ್ಚು ನೋಡಿ ಸ್ನೇಹಿತರೆ, ಇವಾಗ ನೀವು ಆ ಕಡೆ ಕಾಲಿಟ್ರೆ ಅಲ್ಲಿ ಏನ್ ಸಮಾಚಾರ, ಈ ಕಡೆ ಕಾಲಿದ್ರೆ ಎಂದು ವಿಷಯ ಇಲ್ಲಿ. ಅಲ್ಲಿ ನಾಯಿ, ಇಲ್ಲಿ ಪಟ್ಟಿ. ಏನೋ ಮಗ ಎಂಡ ಮೋನೆ ನೋಡಿ, ಎಲ್ಲ ಪೀಸ್ ಆಗೈತೆ. ಈ ನೀರು ಎಷ್ಟು ಕೋಲ್ಡ್ ಆಗಿರುತ್ತೆ ಗೊತ್ತಾ, ಫುಲ್ ಸಖತ್ ಕೋಲ್ಡ್ ಇರುತ್ತೆ ಈ ನೀರು. ಅಫಾನ್ ಏನ್ ಮಾಡ್ತಿದ್ಯಾ? ಅಫಾನ್ ಎಂದೆಲ್ಲ ವಿಶೇಷ, ಎಂದ ಪರಿಪಾಡಿ ಮೋನೆ ಐಚೋ? ಅವನು ಅಫಾನ್ಗೆ ಹುಡುಕ್ತಿರೋದು, ನಂದು ಕಸಿನ್ ಬ್ರದರ್ ಎಲ್ಲಿ, ನಂದು ಸಿಬ್ಲಿಂಗ್ ಎಲ್ಲಿ ಅಂತ. ಬರ್ತಿದ್ದಾನೆ, ವೇಟ್ ಮಾಡು, ಬರ್ತಿದ್ದಾನೆ, ಟೆನ್ಷನ್ ತಗೋಬೇಡ. ಅವನು ಬರ್ತಾ ಇದ್ದಾನೆ, ವೇಟ್ ಮಾಡು ಆಯ್ತಾ. ಇಲ್ಲೇ ಇದ್ದಾನೆ, ಮತ್ತೆ ಕಸಿನ್ಸ್ಗೆಲ್ಲ ಕರ್ಕೋಬಾ, ಬರ್ತಾನೆ ಅವನು. ನೋಡು, ನಿನ್ ಸಿಬ್ಲಿಂಗ್ ಬಂದ, ಸಿಬ್ಲಿಂಗ್ ಇಲ್ಲೇ. ಏಯ್ ಇಲ್ಲಿ ನೋಡು ಅಲ್ಲಿ ನಿನ್ ಸಿಬ್ಲಿಂಗ್ ಬಂದ ನೋಡು, ಇವನೇ ಗೈಸ್. ಸೇಮ್ ಅಫಾನ್ ಮತ್ತೆ ಅಫಾನ್ ತಮ್ಮ. ವಿಘ್ನೇಶ್ ಅಣ್ಣ ಮೇಲೆ, ಅಲ್ಲಿ ಮೇಲೆ, ಅಲ್ಲಿ ಮೇಲೆ ಅಂದೆ, ಅಲ್ಲಿ ಮೇಲೆ. ಏ ಅಫಾನ್
ಅಫಾನ್ ಕಸಿನ್ ಹೊಂಟೋದ, ಅಫಾನ್ ಸಿಬ್ಲಿಂಗ್ ಹೊಂಟೋದ, ತಮ್ಮ. ಈಗ ಎಲ್ಲ ಮುಗೀತು, ಬಾವಲಿಯಿಂದ ಹೊರಡ್ತಿದೀವಿ. ಕರ್ನಾಟಕ ಕೇರಳ ಬಾರ್ಡರ್ ಎಲ್ಲ ನೋಡಿದ್ದಾರೆ ಎಲ್ಲರೂ, ಎಲ್ಲ ನೀರಲ್ಲೆಲ್ಲ ಆಟ ಆಡಿದ್ರು, ಫೋಟೋಸ್ ಎಲ್ಲ ತಗೊಂಡಿದ್ದೀವಿ. ಈಗೆಲ್ಲ ಇಲ್ಲಿಂದ ಹೊರಡ್ತಿದ್ದೀವಿ. ಇಲ್ಲಿಂದ ಮನೆಗೆ ಹೋಗಿ ಅಲ್ಲಿ ಅಡುಗೆ ಗಿಡ್ಗೆ ಮಾಡಿದ್ದಾರೆ ತಗೊಂಡು ಬ್ಯಾಕ್ ವಾಟರ್ಸ್ಗೆ ಹೋಗಿ ಬಾರ್ಬಿಕ್ಯೂ ಮಾಡಿ ಫುಲ್ ಸೆಟ್. ಸರಿ ಗೈಸ್, ಈಗ ಹೋಗಿ ಆನ್ ದಿ ವೇ ಸಿಗ್ತಾ ಇರೋದ. ಅಫಾನ್ ಗಾಡಿ ಇಸ್ಕೊಂಡಿದ್ದಾನೆ, ನಾವು ಕೊಡಲ್ಲ, ಅದು ಬೇರೆ ಪ್ರಶ್ನೆ. ಗಾಯ್ಸ್, ಈಗ ನಾವು ಕೇರಳ ಬಿಟ್ಟಾಯ್ತು. ಕೇರಳದಿಂದ ಕರ್ನಾಟಕ ವಾಪಸ್ ಎಂಟ್ರಿ ಕೊಟ್ಟಿದ್ದೀವಿ. ಈ ಕಾಡ್ ಹತ್ರ ಹೋಗ್ತಾ ಇದ್ದೀವಿ. ಅದೇ ಯಾವಾಗಲೇ ತೋರಿಸಿದ್ರೆ DB ಗುಪ್ಪೆ ಬಸ್ ಸ್ಟ್ಯಾಂಡ್, ಅಲ್ಲೇ ಈಗ ಹೋಗ್ತಾ ಇದ್ದೀವಿ. ನೋಡಿ, ಅಫಾನ್ ಜಾಲರಿ ತೊಳಿತಿದ್ದಾನೆ ಬಾರ್ಬಿಕ್ಯೂಗೋಸ್ಕರ. ಹೇ, ಕ್ಲೀನಾಗಿ ತೊಳಿಯಲು, ಹಾರ್ಡ್ ವರ್ಕಿಂಗ್ ಫೆಲ್ಲೋ. ಮದುವೆ ಆಗೋರಿದೆ, ಅವ್ರ ಅಮ್ಮನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಹುಡುಗ, ಮನೆ ಕೆಲಸ ಎಲ್ಲ ಮಾಡ್ಕೊತಾನೆ, ಏನೂ ಇಲ್ಲ. ಅಡುಗೆ ಮಾಡೋಕ್ಕೂ ಗೊತ್ತು. ನೋಡಿ, ಸೌದೆ ಹತ್ತಿಸ್ತಾ ಇದೀವಿ. ಸೈಯದೆ ಎಲ್ಲ ಮಾಡ್ತಿರೋದು. ಸೈಯದ್ ಅರ್ಧ ಗಂಟೆಯಿಂದ ಪರದಾಡ್ತಿದ್ದಾನೆ, ಆಗ್ತಿಲ್ಲ. ಈಗ ಹೊಸ ಟೆಕ್ನಿಕ್ ಯೂಸ್ ಮಾಡ್ತಿದ್ದಾರೆ. ರಖೋಜಿ ಅಬ್ಬಿ ಉಸೆ ಬಿ ಹೋನಾ. ನೋಡಿ ಅಫಾನ್, ನೀರು ಅಲ್ಲಿರೋದು ಇಲ್ಲಿಲ್ಲ, ಸ್ವಲ್ಪ ನೋಡಿಕೊಂಡು ಬಾರ್ಬಿಕ್ಯೂಗೆ ಬಂದಿದ್ವಲ್ಲ, ನೋಡಿ ಸ್ಟಾರ್ಟ್ ಮಾಡಿದ್ದಾರೆ. ಆಹಾ, ಫಸ್ಟ್ ಇಟ್ಟಿದ್ದಾರೆ ಕ್ಲೀನಾಗಿ, ಎಲ್ಲ ಕ್ಲೀನಾಗಿ ಪೀಸ್ ಮಾಡಿದ್ದಾರೆ ಅವರು, ಚಿಕನ್ ಅಂಗಡಿಯವರು. ಆಹಾ, ಅಲ್ಲಿ ಸಂತುಬಾಯಿ ಬೆಂಕಿ ಹಚ್ಚಕ್ಕೆ ಟ್ರೈ ಮಾಡ್ತಿದ್ದಾರೆ, ಬೆಂಕಿ ಕತ್ತಿತ್ತಿಲ್ಲ. ಬಾರ್ಬಿಕ್ಯೂ ಬರ್ಗರ್ ಮಾಡಿದ್ದೀವಿ. ಇದರಲ್ಲಿ ಬಂದು ಬ್ರೆಡ್ ಒಳಗಡೆ ಈರುಳ್ಳಿ, ಕುಕ್ಕುಂಬರ್, ಚಿಕನ್ ಹಾಕಿದ್ದೀವಿ. ಇದೊಂದು ಬರ್ಗರ್ ಮಾಡಿದ್ದೀವಿ. ಸಾಂಗ್ ಹಾಕಿದ್ದೀವಿ. ತಿಂತಾ ಇದ್ರೆ ಎಲ್ಲ ಕಿತ್ತಾಡ್ಕೊಂಡು ತಿಂತಿದ್ದಾರೆ ನೋಡಿ. ಬಾಕಿ ಎಲ್ಲ ರೆಡಿಯಾಗಿದೆ. ಮುಯಿನೇ ಫುಲ್ ಹಾರ್ಡ್ ವರ್ಕಿಂಗ. ಸಂತು ಬೈ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ರೆಡಿಯಾಗಿ ಇಟ್ಟಿದ್ದಾರೆ. हमारी मेहनत बर्बाद करती हैं साहब, गरीबों का मुंह मारिया रहे. ಹುಡುಗನ್ ಬರ್ತಡೆ, ಅದಕ್ಕೆ ಬ್ಯಾಕ್ ವಾಟರ್ಸಲ್ಲಿ ಶಾರ್ಟ್ಸ್ ಹೊಡಿತಾ ಇದ್ದೀವಿ ನೋಡಿ. ಈ ಥರ ನೀವು ನಿಮ್ಮ ಫ್ರೆಂಡ್ಸ್ ಬರ್ಡೇ ಸೆಲೆಬ್ರೇಟ್ ಮಾಡಿ. ನಾವು ಈ ಥರ ಮಾಡ್ತಾನೆ ಇರ್ತೀವಿ. ಈ ಥರ ನೈಟ್ ಔಟ್ ಬಂದೆಲ್ಲ ನಮ್ಮ ಫ್ರೆಂಡ್ಸ್ ಬರ್ಡೇ ಸೆಲೆಬ್ರೇಟ್ ಎಲ್ಲ ಮಾಡ್ತೀವಿ. ಈಗ ಕತ್ಲೆ ಕಾರ್ ಬೆಳಕಲ್ಲಿ ವ್ಲಾಗ್ ಮಾಡ್ತಿದ್ದೀನಿ. ಎಲ್ಲ ಮುಗೀತು, ಈಗ ಇಲ್ಲಿಂದ ಹೊರಡ್ತಿದ್ದೀವಿ. ಕಾರು ಸ್ಟಾರ್ಟ್ ಮಾಡಿದ್ದೀನಿ, ಈಗ ಹೊರಡೋದ. ಗಾಯ್ಸ್, ಈಗ ನಮ್ಮ ಮನೆಯಿಂದ ಹೊರಟಿದ್ವಿ. ಈಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಈಗ ನಾನು, ಅಫಾನ್ ಇದ್ದಾನೆ ಜೊತೇಲಿ, ಇಬ್ಬರು ಹೋಗ್ತಿದ್ದೀವಿ. ಎಲ್ಲ ಮುಂದೆ ಹೊಂಟೋಗಿದ್ದಾರೆ, ನಾವು ಆರಾಮಾಗಿ ಹೋಗ್ತಿದ್ದೀವಿ. ಇವತ್ತು ದಿನ ಒಳ್ಳೆ ಮೆಮೊರೇಬಲ್ ಡೇ ಅಂತ ಹೇಳ್ಬೋದು. ಸಖತ್ ಎಂಜಾಯ್ ಮಾಡಿದ್ವಿ. ಅಫಾ, ನೀನು ಹೆಂಗೆ ಎಂಜಾಯ್ ಮಾಡಿದ್ಯಾ? ತುಂಬ ಚೆನ್ನಾಗಿತ್ತು, ಮೆಮೊರೇಬಲ್ ಮೂಮೆಂಟ್ ಅಂತೀಯಾ? ಆಮೇಲೆ ನಾಳಿದ್ದು ಈಗ ನಮಗೆ ಫ್ರೆಷರ್ಸ್ ಬೇರೆ ಇದೆ, ಡ್ಯಾನ್ಸ್ ಬೇರೆ ಮಾಡ್ತಿದ್ದಾರಂತೆ. ನಾವು ಪ್ರಾಕ್ಟೀಸ್ ನೋಡೋದಾದರೆ ಡ್ಯಾನ್ಸ್ ಮಾಡೋದ, ಇಲ್ಲಾಂದರೆ ಬ್ಯಾಕ್ ಹೊಡೆದು ಬಿಡೋದ, ಏನಂತೀಯಾ? ನಾನು ಮಾಡ್ತೀನಿ, ಪಕ್ಕ ಮಾಡ್ತೀನಿ. ನೀವು ಪಕ್ಕಾ ಮಾಡ್ತೀಯಾ? ಮಾಡ್ತೀನಿ. ನೀನು ಮಾಡ್ತೀಯಾ? ನೋಡೋದ, ಗ್ಯಾರಂಟಿ ಇಟ್ಕೋಬೇಡ ಅನ್ನೋದು. ಪಕ್ಕ ಮಾಡೋದು. ಸರಿ ಗಾಯ್ಸ್, ಈಗ ಮೈಸೂರಿಗೆ ಹೋಗಿ ಸಿಗೋದ. ಗಾಯ್ಸ್, ಈಗ ನಮ್ಮದು ಟ್ರಿಪ್ ಕಂಪ್ಲೀಟ್ ಮುಗಿದಿದೆ. ಎಲ್ಲರೀಗ ನಮ್ಮ ಹಾಸ್ಟೆಲ್ ಹತ್ರನೇ ಬಂದು ನಿಂತಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲ ಹೇಳ್ಬಿಟ್ಟಿದ್ದಾರೆ, ನೀವು ಮಾಡಲೇಬೇಕು. ಫುಲ್ ಆಫ್ ಲಾ ಜ್ಞಾಪಕ ಇರಲಿ, ಎಲ್ಲ ಮಾಡಿ. ಫ್ರೆಷರ್ಸಲ್ಲೆಲ್ಲ ನೋಡ್ಕೋತಾರಂತೆ. ಓಕೆ ಫ್ರೆಂಡ್ಸ್, ಬಾಯ್.